ನಾನು 2 ವರ್ಷಗಳ ಆಯವ್ಯಯ ಬಂದಾಗ ನಾನು ಇದನ್ನ ವಿರೋಧಿಸಿದ್ದೇನೆ. ಯಾವ ರೀತಿ ಅಂತಂದ್ರೆ, ಮೊದಲ ವರ್ಷದಲ್ಲಿ 11,144 ಕೋಟಿ ರೂಪಾಯಿಗಳನ್ನ ಇವರು ಗ್ಯಾರಂಟಿಗಳಿಗೆ ತೆಗೆದರು. ಎರಡನೇ ಬಜೆಟ್ ನಲ್ಲಿ 14,282 ಕೋಟಿಗಳನ್ನ ತೆಗೆದರು. ಆವತ್ತೇ ನಾವು ಹೇಳಿದ್ವಿ ಇದು ತಪ್ಪು. ಯಾಕೆ ಅಂದ್ರೆ ಗ್ಯಾರಂಟಿಗಳು ನೀವು ಕೊಟ್ಟಿರೋದು ಈ ಹಣದಲ್ಲಿ ಕೊಡ್ತೀನಿ ಅಂತಲ್ಲ. ಈಗ ಮುಸಲ್ಮಾನ್ ಬಂಧುಗಳಿಗೆ ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರಿ, ತಲುಪಿಸ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಯಾವ ಹಣ ಅದು? ಬ್ರಾಹ್ಮಣ ಸಮುದಾಯಕ್ಕೆ ಕೊಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಅದು ಯಾವ ಹಣ? ಲಿಂಗಾಯತರಿಗೆ ಯಾರಿಗೇ ಆಗ್ಲಿ ನೀವು ಕೊಡ್ತಾ ಇರೋ ಹಣ ಯಾವುದು? ಬಡ್ಜೆಟ್ ಗಳಲ್ಲಿ ಅಲೋಕೇಶನ್. ಆ ಹಣ ದಲಿತರಿಗೆ ಹಾಕಿಲ್ಲ. ಇದು ದಲಿತರಿಗೆ ನೀವು ಮಾಡ್ತಾ ಇರ್ತಕ್ಕಂಥ ವಂಚನೆ. ಯಾಕೆಂದ್ರೆ ನೀವು ಅವರ ದುಡ್ಡಲ್ಲೇ ಅವರಿಗೆ ಕೊಡೋದಾದ್ರೆ ಇದು ಗ್ಯಾರಂಟಿ ಅಲ್ಲ, ಇದು ವಂಚನೆ, ಇದು ಮೋಸ. ಇದು ನಮ್ಮ ವಾದ ಅಲ್ಲ, ಸತ್ಯ. ಇದು ಸತ್ಯ. ಒಂದು ಕಡೆ ಗ್ಯಾರಂಟಿ ಹಣ ಕೊಡದೆ ವಂಚನೆ ಮಾಡಿದ್ರಿ, ಮತ್ತೊಂದು ಕಡೆ ಅವರಿಗೆ ಮೀಸಲಿಟ್ಟ ಹಣ ಗ್ಯಾರಂಟಿಗಳಿಗೆ ಬಳಕೆ ಮಾಡಿ ಇನ್ನೊಂದು ಕಡೆಯಿಂದನೂ ಕೂಡ ನೀವು ಅವರಿಗೆ ಅನ್ಯಾಯ ಮಾಡಿದ್ದೀರಿ. ಉದ್ದೇಶ ಏನು ಅಂದ್ರೆ ಗರೀಬಿ ಹಠಾವೋ. ಹೋದ ವರ್ಷ ಬಂದಿದ್ದ ಸ್ಲೋಗನ್ ಅಲ್ಲ, 10 ವರ್ಷದಿಂದ ಬಂದಿದ್ದಲ್ಲ, 40 ವರ್ಷದಿಂದ 50 ವರ್ಷದಿಂದ ಗರೀಬಿ ಹಠಾವೋ. ದೇಶದಲ್ಲಿ ಗರೀಬಿ ಹಠಾವೋ ಮಾಡಕ್ಕೆ ಕಾಂಗ್ರೆಸ್ ಇಂದ ಸಾಧ್ಯನೇ ಆಗಲಿಲ್ಲ. ಯಾಕೆ? ಈ ಜನಾಂಗಗಳು ಬುದ್ಧಿವಂತರಾಗಬಾರದು, ಸಬಲರಾಗಬಾರದು. ಎಲ್ಲಿ ಇವರು ಬುದ್ಧಿವಂತರಾಗ್ತಾರೋ ಪರಿಶಿಷ್ಟ ಜಾತಿ ವರ್ಗಗಳು, ಅಲ್ಲಿ ಕಾಂಗ್ರೆಸ್ ಆಡಳಿತ ಇರೋದಿಲ್ಲ. ಯಾಕಂದ್ರೆ ಇವರು ಬುದ್ಧಿವಂತರಾಗ್ಬಿಟ್ರೆ, ಇವರಿಗೆ ಅರಿವು ಬಂದ್ಬಿಟ್ರೆ, ಬಡತನ ನಿರ್ಮೂಲನೆ ಆಗ್ಬಿಟ್ರೆ ಇವರು ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆವಾಗ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಕಿತ್ಕೊಂಡು ಹೋಗ್ತದೆ. ಈಗ ದೇಶದಲ್ಲಿ ಆಗಿರೋದು ಅದೇ ಪರಿಸ್ಥಿತಿ. ದಲಿತ ಸಮುದಾಯಗಳು ಪ್ರಜ್ಞೆ ಬಂದ ಮೇಲೆ, ಅಕ್ಷರ ಜ್ಞಾನ ಬಂದ ಮೇಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ ಮೇಲೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೂ ಅನ್ಯಾಯ ಮಾಡ್ತು, ಬಾಬಾ ಸಾಹೇಬರಿಗೆ ಎಷ್ಟು ಅನ್ಯಾಯ ಮಾಡಿ ಮೋಸ ಮಾಡಿತ್ತೋ ಅದನ್ನು ಹಾಗೆ ಮುಂದುವರಿಸಿ ದಲಿತ ಸಮುದಾಯಗಳನ್ನ ತನ್ನ ತೆಕ್ಕೆಯಲ್ಲಿ ಇಟ್ಕೊಳ್ಳಿಕ್ಕೆ ಅವರು ಬಡತನದಿಂದ ರೇಖೆಗಿಂತ ಮೇಲೆ ಬರದಂತೆ ಒಂದು ಕೈಯಲ್ಲಿ ಕೊಟ್ಟ ಹಾಗೆ ಮಾಡೋದು, ಮತ್ತೊಂದು ಕಡೆಯಿಂದ ಕಿತ್ಕೊಳ್ಳೋದು, ಜನರಿಗೆ ತೋರಿಕೆಗಾಗಿ ಅನೌನ್ಸ್ ಮಾಡೋದು ಸ್ಕೀಮ್ಗಳನ್ನ, ಇವರ ತಂತ್ರಗಾರಿಕೆ.